ಹಲೋ ಗೆಳೆಯರೇ, ಸಿಂಗಲ್ ಆಗಿರ್ತಕ್ಕಂಥ ಹುಡುಗರು ವಿಡಿಯೋ ನೋಡ್ತಿದ್ರೆ ದಯಮಾಡಿ ಪೂರ್ತಿಯಾಗಿ ನೋಡಿ. ಇವತ್ತು ನಮಗೆ ಇಬ್ಬನಿ ಅಂತ 27ರ ವಯಸ್ಸಿನ ಮಹಿಳೆಯವರು ಪ್ರಸ್ತುತ ಲಿವಿಂಗ್ ರಿಲೇಷನ್ಶಿಪ್ ಮಾಡಬೇಕು ಸರ್, ಒಬ್ಬ ಒಳ್ಳೆಯ ಹುಡುಗ ತಿಳಿಸಿ ಅಂತ ಮಾಹಿತಿ ಕಳಿಸಿದ್ದಾರೆ. ಇವರ ಪೂರ್ಣ ಮಾಹಿತಿ ಜೊತೆಗೆ ಏನೆಲ್ಲ ಕೆಲಸ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ಬನ್ನಿ. ಮೊದಲನೇದಾಗಿ ಇವರು ಬಂದುಬಿಟ್ಟು ಮಂಡ್ಯದಲ್ಲಿ ವಾಸವಾಗಿರೋದು. ಕೆಲಸ ಬಂದುಬಿಟ್ಟು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಸಂಬಳ ಬಂದುಬಿಟ್ಟು 18,000 ರೂಪಾಯಿ ಸಂಬಳ ಪಡಿತಿದ್ದಾರೆ ತಿಂಗಳಿಗೆ. ವರ್ಕ್ ಏನು ಮಾಡ್ತಿದ್ದಾರೆ, ಈ ಒಂದು ವರ್ಕ್ ಸಿಕ್ಕಿರೋದು ಡಿಪ್ಲೊಮಾ ಮೇಲೆ ಕಂಪ್ಲೀಟ್ ಆಗಿರ್ತಕ್ಕಂಥ ಕಾರಣಗಳಿಂದ ಸಿಕ್ಕಿರೋದು. ಗೋಧಿ ಬಣ್ಣದ ಒಂದು ಮೈಕಟ್ಟು, ದುಂಡು ಮುಖ ಹೊಂದಿರತಕ್ಕಂಥ ಇಬ್ಬನಿ ಅವರಿಗೆ ಒಬ್ಬ ಒಳ್ಳೆಯ ಹುಡುಗ ಬೇಕು ಅಂತ ಹೇಳಿರೋದು. ಇವರ ಫೋಟೋ, ಇವರ ಮಾಹಿತಿ ನೋಡ್ಕೊಂಡ್ರ. ಇವಾಗ ಹೆಚ್ಚಿನ ಮಾಹಿತಿ ಒಂದು ನೋಡ್ಕೊಂಬರೋಣ. ಯಾಕಂದರೆ ಬರೀ ಇವರ ಡೀಟೇಲ್ಸ್ ಅಷ್ಟೇ ಅಲ್ಲ, ಇವರ ಕುಟುಂಬ ಡೀಟೇಲ್ಸ್, ಇವರ ಕನಸೇನು, ಯಾವ ರೀತಿ ಹುಡುಗ ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲನೂ ಕೂಡ ನೋಡಿದರೆ ಮಾತ್ರ ನಿಮಗೆ ಇವರು ಇಷ್ಟ ಆಗೋದು. ಆ್ಯಂಡ್ ಇಬ್ಬನಿ ಅವರ ಫೋಟೋ ನೋಡ್ಕೊಂಡ್ರಿ ಅಂದ್ಕೊಳ್ತೀನಿ. ಇವಾಗ ಬರೋದಾದರೆ ಮೊದಲನೇದಾಗಿ ಸರ್, ನನಗೆ ಸಂಸ್ಕಾರ ಜೊತೆಗೆ ಈ ಒಂದು ಜೀವನ ಹೆಂಗೆ ಮಾಡಬೇಕು, ಹಿರಿಯರಿಗೆ ಕಿರಿಯರಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದ್ರ ಬಗ್ಗೆ ಅಪಾರವಾದ ಜ್ಞಾನ ಇದೆ. ಬಟ್ ಹುಡುಗ ಬಂದ್ಬಿಟ್ಟು ಸಂಸಾರದ ಬಗ್ಗೆ ಜ್ಞಾನ ಇರ್ತಕ್ಕಂಥ ಹುಡುಗ ಬೇಕು. ಯಾರೂ ಹೇಳ್ಕೊಡಲ್ಲ ಸ್ನೇಹಿತರೆ. ಇದು ಅಂದರೆ ಹೆಂಡತಿ ಮಕ್ಕಳು ಈ ರೀತಿ ಯಾವ ರೀತಿಯಲ್ಲಿ ಸಾಕಬೇಕು ಅನ್ನೋದ್ರ ಬಗ್ಗೆ ಜ್ಞಾನ ಇರ್ತಕ್ಕಂಥ ಹುಡುಗ ಬೇಕು. ಸರ್ ನೋಡಿ, ನಾನು ಫ್ಯಾಕ್ಟ್ರಿನಲ್ಲಿ ಕೆಲಸಕ್ಕೆ ಹೋಗ್ತೇನಲ್ವ, ಹಾಗಾಗಿ ಬೆಳಗ್ಗೆ ಬೇಗ ಏಳಬೇಕು. ನನಗೆ ಮದುವೆ ಆಗುವಂಥ ಹುಡುಗ ಎಷ್ಟು ಗಂಟೆಗೆ ಕೂಡ ಎದ್ದರೂ ಪರವಾಗಿಲ್ಲ, ನಾನೇನು ಕೇಳಲ್ಲ, ಒಟ್ಟಲ್ಲಿ ನನಗೆ ಮಾತ್ರ ಕೆಲಸಕ್ಕೆ ಅಡ್ಡಿ ಬರಬಾರ್ದು ಅಂತ ಹೇಳಿದ್ದಾರೆ. ಯಾವಾಗಲೂ ನನ್ನ ಒಂದು ಜೊತೆಯಲ್ಲೇ ಇರಬೇಕು. ಎಲ್ಲಾದರೂ ಅವರು ಕೆಲಸಕ್ಕೆ ಅಂತ 2 ದಿನ 3 ದಿನ ಅಂತ ಹೋದಾಗ ನಾನು ಒಬ್ಬಂಟಿ ಆಗಿಬಿಡ್ತೀನಿ ಮನೆಯಲ್ಲಿ. ನನ್ನನ್ನು ಕೂಡ ಅವರು ಕರ್ಕೊಂಡು ಹೋಗಬೇಕು ಅಂತ ಆಸೆ. ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತೆ, ಅದರಲ್ಲಿ ಇವ್ರಿಗೂ ಕೂಡ ಒಬ್ಬರು. ನನ್ನನ್ನು ಕರ್ಕೊಂಡು ಹೋದರೆ ಸಾಕು, ಮತ್ತೇನು ಬೇಡ ಅಂತ ಹೇಳಿರೋದು. ಇವು 3 ಪಾಯಿಂಟು, ಜಸ್ಟ್ 3 ಪಾಯಿಂಟಲ್ಲಿ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೊಳ್ತಾರೆ ಅವರು ಮದುವೆ ಆಗೋದಕ್ಕೆ. ಆ್ಯಂಡ್ ಹುಡುಗ ಯಾವ ರೀತಿ ಇರಬೇಕು ಅನ್ನೋದು ಸ್ವಲ್ಪ ಪಾಯಿಂಟ್ ಹೇಳಿದ್ದಾರೆ. ಜೊತೆಗೆ ಇವರ ಕನಸಿನ ಕಾರ್ ಒಂದು ಫೋಟೋ ಕೂಡ ಕಳಿಸಿದ್ದಾರೆ. ನಾನು ಅದನ್ನು ತೋರಿಸ್ತಾ ಹೋಗ್ತೇನೆ. ಇಲ್ಲಿ ನೋಡ್ತಿದ್ರಲ್ವಾ, ಇದು ಅವರ ಒಂದು ಕನಸಿನ ಕಾರು, ಶಿಫ್ಟ್ ಡಿಸೈರ್ ಅಂತ. ವೆರಿ ಎಕ್ಸ್ಪೆನ್ಸಿವ್ ಕಾರು. ನೋಡ್ಕೊಳ್ಳಿ ಅದರ ಫೋಟೋ. ಯಾಕೆ ಮೇಡಮ್ ಇರಲಿ ಬೇಡ ಅಂತಂದರೂ ಕೂಡ, ಸರ್ ಅದು ನಾನು ಫೋಟೋ ಕಳಿಸಿ ಖುದ್ದಾಗಿ ಅದು ಯಾರಿಗೆ ಇಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಬೇಕು, ಹಾಗಾಗಿ ಎಲ್ಲ ಒಂದು ಡೀಟೇಲ್ಸ್ ಆಗಿ ಹೇಳಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇವರು ಕುಟುಂಬದ ಮಾಹಿತಿ ಹೇಳ್ತಾ ಹೋಗ್ತೀನಿ. ಇವಾಗ ತಂದೆಯವರು ಫ್ಯಾಕ್ಟ್ರಿ ಒಂದರಲ್ಲಿ ಕೆಲಸ ಮಾಡ್ತಿದ್ರು. ಅದರಲ್ಲಿ ಕೆಲಸ ಮಾಡಿ ಇವಾಗ ರಿಟೈರ್ಮೆಂಟ್ ಆಗಿರ್ತಾರೆ. ಇವಾಗ ನಾನು ರಿಟೈರ್ಮೆಂಟ್ ಆಗಿದ್ದೀನಿ, ನನ್ನ ಮಗಳು ಹೇಗಿದ್ದರೂ ಡಿಪ್ಲೊಮಾ ಮಾಡಿದ್ದಾಳೆ, ಇಲ್ಲಿ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕೆ ಸೇರಿಸೋಣ ಅಂತಂದ್ಬಿಟ್ಟು ತಂದೆಯವರ ಆಸೆಯ, ಹಾಗಾಗಿ ಮಗಳನ್ನೇ ಅಲ್ಲಿ ಕೆಲಸಕ್ಕೆ ಸೇರಿಸಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಅದೇ ರೀತಿಯಾಗಿ ಹೇಳಬೇಕು ಅಂದರೆ ಇವರಿಗೆ 18,000 ಸಂಬಳದಲ್ಲಿ ಪ್ರಸ್ತುತ 10,000 ಸಂಬಳಗಳನ್ನು ಮೇಂಟೈನ್ ಮಾಡಿಬಿಟ್ಟು ಮಾಡ್ತಾರೆ. ಇನ್ನು 8,000 ರೂಪಾಯಿ ಸೇವ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಈ ಒಂದು ಕಾರನ್ನು ತೆಗೆದುಕೊಳ್ಬೇಕು ಅಂತ. ತಾಯಿಯವರು ತಂದೆಯವರಿಗೆ ಹೆಲ್ಪ್ ಮಾಡಿಕೊಂಡು ಮನೆಯಲ್ಲೇ ಇರ್ತಾರೆ. ಒಬ್ಬ ಬ್ರದರ್ ಇದ್ದಾರೆ, ಅವರು ಬೆಂಗಳೂರಿಗೆ ಅಂತ ದುಡಿಯೋಕ್ಕೆ ಹೋಗ್ತಾರೆ. ಬರೋದು ವರ್ಷಕ್ಕೆ 2 ದಿನ ಅಥವಾ 1 ತಿಂಗಳು ಅಂತ ಬಂದುಬಿಟ್ಟು ಹೋಗ್ತಾರೆ ಅಂತ ಹೇಳಿರ್ತಕ್ಕಂಥದ್ದು. ಇನ್ನು ಹುಡುಗನ ವಿಚಾರ, ಜೊತೆಗೆ ಇವರನ್ನು ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಳುವಂಥ ರೀತಿ ಬಂದುಬಿಟ್ಟು ನಿಮ್ಮ ಫೋಟೋ, ನಿಮ್ಮ ಹೆಸರು, ನಿಮ್ಮ ನಂಬರ್ಗಳನ್ನು ಇಲ್ಲಿ ಕಾಣಿಸ್ತಕ್ಕಂಥ gmail.comಗೆ ಒಂದು ಮೇಲ್ ಮಾಡಿ ಸಾಕು. ಖುದ್ದಾಗಿ ಅವರಿಗೆ ಡೈರೆಕ್ಟಾಗಿ ಹೋಗುತ್ತೆ ಆ್ಯಂಡ್ ರಿಪ್ಲೈ ಕೊಡ್ತಾರೆ. ಮೇಲ್ ಮಾಡೋಕ್ಕೆ ಬರಲ್ಲ ಅಂದರೆ ಪ್ರಸ್ತುತ ನೀವು ಮಾಡಬೇಕಾಗಿದೆ ಏನಂದರೆ, ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರು, ನಿಮ್ಮ ಊರನ್ನು ಅಲ್ಲಿನೂ ಕೂಡ ಕಮೆಂಟ್ ಮಾಡಿ, ಅಲ್ಲಿಂದಲೂ ಕೂಡ ಅವರು ರಿಪ್ಲೈ ಕೊಡ್ತಾರೆ. 2 ಆಪ್ಷನಲ್ಲಿ ನಿಮಗೆ ಬಿಟ್ಟಿದ್ದೇನೆ, ಯಾವುದ್ರಲ್ಲಿ ಬೇಕಾದರೂ ಮೆಸೇಜ್ ಮಾಡಿ. ಇವಾಗ ಏನಂದರೆ ಇಲ್ಲಿ ಏನು ನೋಡ್ತಿದ್ರೆ, ಇದು ಬಂದುಬಿಟ್ಟು TV ಸ್ಕ್ರೀನು ಆ್ಯಂಡ್ ಗೇರ್ ಸಿಸ್ಟಮು. 5 ಗೇರ್ಗಳಿರುತ್ತೆ ಸ್ನೇಹಿತರೆ. ಆ್ಯಂಡ್ ಒಂದು ರಿಟರ್ನಿಂಗ್ ಆಪ್ಷನ್ ಕೂಡ ಇದರಲ್ಲಿ ಆ್ಯಡ್ ಮಾಡಿರ್ತಾರೆ. ಆ್ಯಂಡ್ ಇಲ್ಲಿ ಒಂದು ಬಂದುಬಿಟ್ಟು ಇದು ಕ್ಲಚ್ಚು ಆ್ಯಂಡ್ ಬ್ರೇಕು, ಆ್ಯಂಡ್ ಇದು ಬಂದುಬಿಟ್ಟು ಎಕ್ಸಲೇಟರ್ ಅಂತ ಹೇಳಿದ್ದಾರೆ. ಆ್ಯಂಡ್ ಇಲ್ಲಿ ಡ್ಯಾಶ್ಬೋರ್ಡ್ ಇದೆ. ನಿಮಗೆ ಚಾಕ್ಲೇಟ್ ಮತ್ತು ಏನಾದರೂ ದುಡ್ಡು ಅಂತ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಇದೆ. ಇದರ ಮೈಲೇಜಿಂಗ್ ಬಂದುಬಿಟ್ಟು 32 ಮೈಲೇಜಿಂಗ್ ಇರುತ್ತೆ. ಆ್ಯಂಡ್ ವಿತ್ ಸ್ಟೋರೇಜ್ ಬಂದುಬಿಟ್ಟು ಅಪ್ ಟು 120 ಸ್ಪೀಡಲ್ಲಿ ಕೂಡ ಟರ್ನ್ ಓವರ್ ಆಗುತ್ತೆ. ಇಲ್ಲಿ AC ಸ್ಪೇಸು ಕೂಡ ನೀವು ನೋಡ್ತಿದ್ದೀರಾ ಅಂತ ಅಂದ್ಕೊಳ್ತೇನೆ. ಕಾರಿನ ಸಿಸ್ಟಮ್ ಬಗ್ಗೆ ಹೇಳಬೇಕು ಅಂದರೆ, ಕಾಮನಾಗಿ ಎಲ್ಲ ಕಾರ್ನಲ್ಲಿ ಯಾವ ರೀತಿ ಸಿಸ್ಟಮ್ ಇರುತ್ತೆ ಅದೆಲ್ಲ ಸಿಸ್ಟಮ್ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ನಮಗೆ ಅದರ ತಲೆನೋವು ಬೇಡ, ಏನಾದರೂ ಆ್ಯಡ್ ಮಾಡಲಿ ಏನಾದರೂ ಬಿಡಲಿ. ಅವರು ಹೆಂಗಿದ್ದಾರೆ, ಅವ್ರಿಗೆ ಯಾವ ರೀತಿ ಹುಡುಗ ಬೇಕು ಅಂತಿದ್ದಾರೆ, ಅಷ್ಟೇ ನಮಗೆ ಮ್ಯಾಟ್ರ್ ಆಗೋದಲ್ವಾ. ಬಿಟ್ಟಾಗಿ ಸ್ನೇಹಿತರೆ ಗಮನ ಕೊಡಬೇಡಿ. ಇವಾಗ ನೀವು ನಿಮ್ಮ ಮಾಹಿತಿಗಳನ್ನು ಅವ್ರಿಗೆ ಕಳಿಸುವುದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.